ಹೆಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರುಚಿ ಬೊಂಬಾಟ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ಒಂದು ಸೂಪರ್ ಟೇಸ್ಟಿಯಾದ ಕ್ರಿಸ್ಪಿ ಚಿಕನ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ದೇಸಿ ಇಂಡೋ ಚೈನೀಸ್ ಫ್ಯೂಷನ್ ರೆಸಿಪಿ ಅಂತ ಹೇಳ್ಬೋದು. ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ. ಯಾವಾಗಲೂ ಬಿರಿಯಾನಿ ಮಾಡೋ ಬದಲು ಇದನ್ನು ಒಂದ್ಸರಿ ಮಾಡಿದ್ರೆ ಗೆಸ್ಟ್ ಕೂಡ ಇಂಪ್ರೆಸ್ ಆಗ್ತಾರೆ, ಫ್ಯಾಮಿಲಿ ಮೆಂಬರ್ಸ್ಗೂ ಇಷ್ಟ ಆಗುತ್ತೆ. ಹಾಗಾದರೆ ಇದಕ್ಕೆ ಏನೇನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಅಡುಗೆ ಮನೆಗೆ ಹೋಗೋಣವಾ. ಇಲ್ಲಿ ನಾನು 200 ಗ್ರಾಮು ಬೋನ್ಲೆಸ್ ಚಿಕನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಟೇಬಲ್ ಸ್ಪೂನ್, 1/4 ಟೀ ಸ್ಪೂನ್ ಹಸಿಮೆಣಸಿನ್ಕಾಯಿ ಪೇಸ್ಟ್, 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, ಅರ್ಧ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1/4 ಟೀ ಸ್ಪೂನ್ ಅರಿಶಿಣದ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು ಎಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕಾರ್ನ್ಫ್ಲೋರ್ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು ಇನ್ನೊಂದು ಸ್ವಲ್ಪ, ಆದರೆ 2 ಟೇಬಲ್ ಸ್ಪೂನ್ ಕರೆಕ್ಟಾಗಿ ಇರುತ್ತೆ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಸ್ವಲ್ಪ ಬೆಚ್ಚಗಾದ್ಮೇಲೆ ಕಲಸಿದಂತಹ ಚಿಕನ್ನ ಎರಡೂ ಕಡೆ ಮೀಡಿಯಮ್ ಉರಿಲಿ ಫ್ರೈ ಮಾಡ್ಕೊಳ್ಬೇಕು. ನೀವು ಇದನ್ನು ಕಲಿಸ್ಬಿಟ್ಟು 1 ಅವರ್ ಫ್ರಿಜ್ಜಲ್ಲಿ ಬೇಕಾದರೂ ಟೈಮ್ ಇದ್ದರೆ ಇಡ್ಬೋದು, ಅದು ಇನ್ನು ಚಿಕನ್ ಸಾಫ್ಟ್ ಆಗುತ್ತೆ. ಈಗ ಇದು ಮೀಡಿಯಮ್ ಉರಿಲಿ ನಾವು ಬೇಯಿಸೋದ್ರಿಂದ ಚಿಕನ್ ಎಲ್ಲ ಚೆನ್ನಾಗಿ ಬೇಯುತ್ತೆ. ನೋಡಿ, ಇದಾಗಿದೆ. ಇಷ್ಟು ಕಲರ್ ಬಂದರೆ ಸಾಕು. ಈಗ ಇನ್ನೊಂದು ಟ್ರಿಪ್ ಹಾಕ್ತಾ ಇದ್ದೀನಿ. ನೋಡಿ, ಇದು ಕೂಡ ರೆಡಿ ಆಗಿದೆ. ಈಗ ಮಾಡಬೇಕಾದ್ರೆ ಇದನ್ನು ಒಂದು ಅಗಲವಾದ ಬಾಣಲಿಯಲ್ಲಿ ಮಾಡ್ಕೊಳ್ಬೇಕು. ಈಗ ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಿ ನಾನು 5 ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿಕೊಂಡು ಇದಕ್ಕೆ ಹಾಕಿ ನೋಡಿ ಈ ರೀತಿ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಅದೇ ಬಾಣಲಿಗೆ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದು ಸ್ವಲ್ಪ ಬೆಚ್ಚಗಾದ್ಮೇಲೆ 2 ಟೇಬಲ್ ಸ್ಪೂನ್ ಸಣ್ಣಗೆ ಕಟ್ ಮಾಡಿದ್ದ ಬೆಳ್ಳುಳ್ಳಿ ಹಾಗೂ ಸಣ್ಣಗೆ ಕಟ್ ಮಾಡಿದ್ದ ಈರುಳ್ಳಿನ ಹಾಕಿ ಚೆನ್ನಾಗಿ ಮೀಡಿಯಮ್ ಉರಿಲಿ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಒಂದು ಸಣ್ಣ ಗಾತ್ರದ ಕ್ಯಾಪ್ಸಿಕಮ್, ಕ್ಯಾರೆಟ್ ಹಾಗೂ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಈಗ ಇದು ಫ್ರೈ ಆಗಿದೆ. ಇದಕ್ಕೆ ನಾವು ಆವಾಗಲೇ ಸ್ಕ್ರಾಂಬಲ್ ಮಾಡ್ಕೊಂಡಿದ್ವಲ್ಲ ಎಗ್ನ, ಅದು ಮತ್ತೆ ಫ್ರೈ ಮಾಡ್ಕೊಂಡಿದ್ದಂತಹ ಚಿಕನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಟ್ಟೆ ಎಲ್ಲ ಕಡೆ ಸೇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಉರಿ ಮೀಡಿಯಮಲ್ಲಿ ಇರಬೇಕು. ಈಗ ಇದಕ್ಕೆ ಅರಿಶಿಣದ ಪುಡಿ ಹಾಕಿ ನಾನು ಇಲ್ಲಿ ಬಾಸುಮತಿ ಅಕ್ಕಿನ ಮೊದಲೇ ಮಾಡಿಟ್ಕೊಂಡಿದ್ದೆ ಅನ್ನನ. ನೋಡಿ, ಉದುರಾಗಿ ಮಾಡ್ಕೊಳ್ಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಕಾಳು ಮೆಣಸಿನ ಪುಡಿ, 1 ಟೀ ಸ್ಪೂನ್ ಚಿಕನ್ ಮಸಾಲ, ಸಣ್ಣಗೆ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಜೋರು ಉರಿಲಿ ಇದನ್ನು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಸಾಲೆ ಎಲ್ಲ ಕಡೆ ಅನ್ನಕ್ಕೆ ಸೇರೋ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೋಡಿ, ಈ ರೀತಿಯಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನೀವು ಇದಕ್ಕೆ ಸ್ಪ್ರಿಂಗ್ ಆನಿಯನ್ಸ್ ಅಂದರೆ ಈರುಳ್ಳಿ ಹೂವು ಇದ್ದರೆ ಹಾಕ್ಕೊಳ್ಬೋದು, ಸಣ್ಣದಾಗಿ ಕಟ್ ಮಾಡಿಕೊಂಡು. ಕೊನೆಯಲ್ಲಿ ಯಾವಾಗಲೂ ಫ್ರೈಡ್ ರೈಸ್ ಮಾಡಬೇಕಾದ್ರೆ ಅಗಲವಾದ ಪಾತ್ರೆಯಲ್ಲಿ ಮಾಡಿದ್ರೆ ನಾವು ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ರುಚಿಯಾದ ಕ್ರಿಸ್ಪಿ ಚಿಕನ್ ಫ್ರೈಡ್ ರೈಸ್ ಸವಿಯಲು ಸಿದ್ಧ. ಇದನ್ನು ನೀವು ಟೊಮೊಟೊ ಕೆಚಪ್ ಜೊತೆ ಅಥವಾ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ಮತ್ತೊಂದು ರೆಸಿಪಿಯ ಜೊತೆ ಮತ್ತೆ ಸಿಗೋಣ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್.